ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ 9 ದಿನದ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಷದಿಂದ ನವರಾತ್ರಿ ಪೂಜೆಯನ್ನು ಮಾಡೋರು ಅಂದರೆ ನವರಾತ್ರಿ ಆಚರಣೆಯನ್ನು ಮಾಡೋರು ಯಾವ ರೀತಿ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಪದ್ಧತಿ ಇಲ್ಲದೆ ಇರೋರು ಕೂಡ ನವರಾತ್ರಿಯ ಆಚರಣೆಯನ್ನು ಯಾವ ರೀತಿ ಮಾಡ್ಕೋಬೇಕು, ಏಕೆಂದರೆ ನಮ್ಮ ಮನೆಯಲ್ಲೂ ಕೂಡ ಈ ಪದ್ಧತಿ ಏನೂ ಇಲ್ಲ, ಆದರೂ ಕೂಡ ನಾನು ಎಲ್ಲ ಹಬ್ಬಗಳನ್ನು ಮಾಡ್ತೀನಿ. ಇದಕ್ಕೋಸ್ಕರನೇ ಈ ನವರಾತ್ರಿಯಲ್ಲಿ ನಾನು ಮಾಡುವ ಸರಳವಾದ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ನವರಾತ್ರಿ ಆಚರಣೆಗೆ ಯಾವ ರೀತಿ ಸಿದ್ಧತೆನ ಮಾಡ್ಕೋಬೇಕು. ಮೊದಲನೇದಾಗಿ ಮನೆಯನ್ನು ಸಂಪೂರ್ಣವಾಗಿ ನಾವು ಕ್ಲೀನಾಗಿ ಮಾಡ್ಕೋಬೇಕು. ಆನಂತರ ಪೂಜಾ ಸಾಮಗ್ರಿಗಳನ್ನ ತಂದಿಟ್ಕೋಬೇಕು. ನವರಾತ್ರಿ ಅಂದೇ 9 ದಿನಗಳ ಹಬ್ಬ. ಶರತ್ ಋತುವಿನ ಮೊದಲ 9 ದಿನಗಳಲ್ಲಿ ಈ ಹಬ್ಬವನ್ನು ಆಚರಿಸೋದ್ರಿಂದ ಶರನವರಾತ್ರಿ ಅಂತಲೂ ಕೂಡ ಕರಿತೀವಿ. ಅಷ್ಟಯುಜ ಮಾಸದ ಶುದ್ಧ ಪ್ರತಿಪಾದದಿಂದ ಆರಂಭಿಸಿ ದಶಮಿಯವರೆಗಿನ 9 ದಿನಗಳಲ್ಲಿ ನವದುರ್ಗೆಯರ ರೂಪದಲ್ಲಿರುವ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸಲು ಹಾಗೂ ಅನುಗ್ರಹ ಪಡೆಯಲು ಈ ವ್ರತವನ್ನು ಮಾಡಬೇಕು. ಶ್ರೀ ಮಹಾಲಕ್ಷ್ಮಿಯು 9 ದಿನಗಳಲ್ಲಿ 9 ಅವತಾರಗಳಲ್ಲಿ ಪೂಜಿಸಲ್ಪಡ್ತಾರೆ. ಮೊದಲನೇ ದಿನ ಶೈಲಪುತ್ರಿ ದೇವಿ, 2ನೇ ದಿನ ಬ್ರಹ್ಮಚಾರಿಣಿ, 3ನೇ ದಿನ ಚಂದ್ರಘಟಾ ದೇವಿ, 4ನೇ ದಿನ ಕೂಷ್ಮಾಂಡು ದೇವಿ, 5ನೇ ದಿನ ಸ್ಕಂದಮಾತಾ, 6ನೇ ದಿನ ಕಾತ್ಯಾಯಿನಿ ದೇವಿ, 7ನೇ ದಿನ ಕಾಳರಾತ್ರಿ ದೇವಿ, 8ನೇ ದಿನ ಮಹಾಗೌರಿ, ಇನ್ನು 9ನೇ ದಿನ ದೇವಿ ಸಿದ್ಧಿದಾತ್ರಿ. ಹೀಗೆ ವಿಜಯದಶಮಿಯ ದಿನ ಚಾಮುಂಡೇಶ್ವರಿಯ ರೂಪದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ. ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ತ್ರಿಶಕ್ತಿಗಳ ಸ್ವರೂಪವಾದ ದುರ್ಗಾದೇವಿಯನ್ನ 9 ರೂಪಗಳಲ್ಲಿ ಈ ಒಂದು ನವರಾತ್ರಿಯಲ್ಲಿ ಪೂಜಿಸಲಾಗುತ್ತೆ. ಇನ್ನು ಪೂಜೆಗೆ ಮುಖ್ಯವಾಗಿ ಬೇಕಾಗಿರುವ ದುರ್ಗಾಮಾತೆಯ ಫೋಟೋ ಅಥವಾ ಮನೆಯಲ್ಲಿ ಚಾಮುಂಡೇಶ್ವರಿಯ ವಿಗ್ರಹ ಇದೆ, ಲಲಿತಾದೇವಿಯ ಫೋಟೋ ಇದೆ ಅಥವಾ ಶಿವಪಾರ್ವತಿಯರ ಫೋಟೋ ಇದೆ ಅಂದರೆ ಅದನ್ನು ಕೂಡ ಪೂಜೆಗೆ ನಾವು ಇಟ್ಕೋಬಹುದು. ಒಂದು ಹೊಸದಾಗಿರುವ ಕೆಂಪು ಬಣ್ಣದ ಬಟ್ಟೆಯನ್ನು ತಂದಿಟ್ಕೋಬೇಕು. ಮಾವಿನ ಎಲೆ, ಕೆಂಪು ಅಕ್ಷತೆನ ಮಾಡಿಟ್ಕೋಬೇಕು. ದುರ್ಗಾ ಸಪ್ತಷ್ಟದಿ ಬುಕ್ನ ತಂದಿಟ್ಕೋಬೇಕು. ಕೆಂಪು ಹಾಗೂ ಹಳದಿ ಮಿಶ್ರಿತ ದಾರವನ್ನು ಸಿದ್ಧ ಮಾಡ್ಕೋಬೇಕು. ಇನ್ನು ಗಂಗಾಜಲ, ಗಂಧ, ಅರಿಶಿನ, ಕುಂಕುಮ, ತೆಂಗಿನಕಾಯಿ ಹಾಗೂ 7 ಬಗೆಯ ಧಾನ್ಯಗಳು. ಏಕೆಂದರೆ ಕೆಲವರು ಘಟಸ್ಥಾಪನೆ ಮಾಡುವಂಥ ಪದ್ಧತಿ ಇರುತ್ತೆ, ಅಂತಹವರು ಪೈರನ್ನು ಬೆಳೆಸುವ ಸಲುವಾಗಿ ಧಾನ್ಯಗಳನ್ನು ಸಿದ್ಧ ಮಾಡಿಟ್ಕೋಬೇಕು. ಧಾನ್ಯಗಳನ್ನು ಹಾಕೋದಕ್ಕೆ ಮಠ ಸಂವಾದದ ಮಣ್ಣನ್ನು, ಮಡಿಕೆಯನ್ನು ತಂದು ಇಟ್ಕೋಬೇಕು. ಹೀಗೆ ಅಡಿಕೆ, ವಿಳೆದೆಲೆ ಈ ರೀತಿಯ ಎಲ್ಲ ರೀತಿಯ ಒಂದು ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡ್ಕೋಬೇಕು. 9 ದಿನಗಳವರೆಗೆ ಗೊಂಬೆಯನ್ನು ಕೂರಿಸಿರ್ತಾರೆ. ಕೆಲವರಿಗೆ ಪಟ್ಟದ ಗೊಂಬೆಗಳು ವಂಶ ಪಾರಂಪರ್ಯವಾಗಿ ಕೊಟ್ಟಿರ್ತಾರೆ. ಅಂತಹವರು ಆ ಗೊಂಬೆಗಳ ಜೊತೆಗೆ ವರ್ಷಕ್ಕೆ 1 ಅಥವಾ 2 ಗೊಂಬೆಗಳನ್ನು ಹೆಚ್ಚಿಸ್ಕೊತಾ ಇರ್ತಾರೆ. 9 ದಿನಗಳವರೆಗೂ ಗೊಂಬೆಗಳನ್ನು ಕೂರಿಸಿ ಈ ದಿನ ಮುತ್ತೈದೆಯರನ್ನು ಕರೆದು, ಪುಟ್ ಮಕ್ಕಳನ್ನು ಕರೆದು ಅರಿಶಿನ, ಕುಂಕುಮ, ಪ್ರಸಾದವನ್ನು ಕೊಡ್ತಾರೆ. ಅದು ಅಲ್ಲದೆ ಈ ಥರ ಘಟಸ್ಥಾಪನೆ ಮಾಡಿ ಪೈರನ್ನು ಬೆಳೆಸಿ ತುಂಬಾ ಮಡಿಯಿಂದ ನೋಡ್ಕೋಬೇಕಾಗುತ್ತೆ. ಇನ್ನು ಅಖಂಡ ದೀಪವನ್ನು ಬೆಳಗಿಸ್ತಾರೆ. ಪದ್ಧತಿ ಇರೋರು ಈ ರೀತಿಯೆಲ್ಲ ಪೂಜೆನ ಮಾಡ್ತಾ ಇರ್ತಾರೆ. ಪದ್ಧತಿ ಇಲ್ಲದೆ ಇರೋರು ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಬೊಂಬೆ ಕೂರಿಸುವಂಥ ಪದ್ಧತಿ ಇರೋರು ಅಥವಾ ಈ ಥರ ಘಟಸ್ಥಾಪನೆ ಮಾಡೋರು ಅಖಂಡ ದೀಪವನ್ನು ಬೆಳಗಿಸೋರು ಒಂದು ಸಲ ಇಟ್ಟ ಮೇಲೆ 9 ದಿನವರೆಗೂ ಯಾವುದೇ ಕಾರಣಕ್ಕೂ ಅದನ್ನು ಕದಲಿಸೋದಿಲ್ಲ. ಅದೇ ರೀತಿ ಪದ್ಧತಿ ಇಲ್ಲದೆ ಇರೋರು ಪೂಜೆ ಮಾಡಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ 9 ದಿನಗಳವರೆಗೂ ಯಾವುದೇ ಕಾರಣಕ್ಕೂ ಕದಲಿಸಬಾರ್ದು. ಮತ್ತು ಶುಕ್ರವಾರ ಪೂಜೆ ಮಾಡಿರ್ತೀವಿ, ಅವತ್ತು ಕಳಶ ತೆಗೆದುಬಿಟ್ಟು ದೇವ ಸಾಮಾನುಗಳನ್ನ ತೊಳೆದ್ಬಿಟ್ಟು ಮತ್ತೆ ನಾವು ಕಳಶ ಇಟ್ಟು ಪೂಜೆ ಮಾಡ್ಬೋದಾ ಅಂತ ಅಂದರೆ ಆ ರೀತಿ ಮಾಡೋಂಗೇ ಇಲ್ಲ. ಒಂದ್ಸಲ ಕಳಶವನ್ನು ಇಟ್ಟ ಮೇಲೆ ಅದನ್ನು 10 ದಿನವರೆಗೂ ಅದನ್ನು ಕದಲಿಸಬಾರ್ದು, ಮತ್ತು ತೆಗಿಲೂಬಾರ್ದು. ಯಾವುದೇ ಕಾರಣಕ್ಕೂ 10 ದಿನವರೆಗೂ ತೆಗಿಲೇಬಾರ್ದು. ವಿಜಯದಶಮಿ ನಂತರ ಆ ಕಳಶ ಎಲ್ಲ ತೆಗೆದ್ಬಿಟ್ಟು ಪೂಜಾ ಸಾಮಾನೆಲ್ಲ ತೆಗೆದು ಎಲ್ಲನೂ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಮತ್ತೆ ಜೋಡಿಸ್ಕೊಂಡ್ಬಿಟ್ಟು ನಾವು ಪೂಜೆನ ಮಾಡ್ಕೋಬೇಕು ಯಥಾ ಪ್ರಕಾರ. ಅದಲ್ಲದೆ ಸರಳವಾಗಿ ಪೂಜೆ ಮಾಡುವಂಥವರು ಪ್ರತಿದಿನ ಹೊಸ್ಲಿನ ಪೂಜೆನೂ ಕೂಡ ಮಾಡ್ಬೋದು. ಮುಖ್ಯವಾಗಿ ನವರಾತ್ರಿಯಲ್ಲಿ ಹೊಸ್ಲು ಪೂಜೆನೇ ಶ್ರೇಷ್ಠವಾದದ್ದು. ಇದರಿಂದ ಪದ್ಧತಿ ಇಲ್ಲದೆ ಇರೋರು ಕೂಡ ಪ್ರತಿದಿನ ಮಾಡ್ಕೋಬಹುದು. ಹೊಸ್ಲು ಪೂಜೆ ಮಾಡಿ ಹೊಸ್ಲಿಗೆ ದೀಪಗಳನ್ನು ಕೂಡ ಹಚ್ಚಬೇಕು. 9 ದಿನಗಳು ಕೂಡ ಹಚ್ಚಬೇಕು. ಇನ್ನು ಮನೆಯಲ್ಲಿ ಶಾಂತಿ ಸಮೃದ್ಧಿ ಹೆಚ್ಚಾಗಬೇಕು, ಆದಷ್ಟು ಮನೆಯಲ್ಲಿ ಜಗಳ, ಕಿರಿಕಿರಿ, ಕೋಪ ಎಲ್ಲನೂ ಕೂಡ ಕಡಿಮೆ ಆಗಬೇಕು ಅಂತ ಅಂದರೆ ಈ ನವರಾತ್ರಿಯಲ್ಲಿ ಪ್ರತಿದಿನ ಸಂಜೆ ದೇವಿಗೆ ಬೆಲ್ಲದ ದೀಪವನ್ನು ಹಚ್ಚಬೇಕು.
ನವರಾತ್ರಿಯ ಮೊದಲನೇ ದಿನ ಎಲ್ಲನೂ ದೇವರ ಮನೆಯಲ್ಲಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ದೇವರ ಸಾಮಾನ ಕ್ಲೀನ್ ಮಾಡಿ ಚೆನ್ನಾಗಿ ಬಲ್ತಿರುವ ತೆಂಗಿನಕಾಯಿನ ತಗೋಬೇಕು. ಹಾಗೆ ಚೆನ್ನಾಗಿರುವಂಥ ವಿಳೆದೆಲೆ ಅಥವಾ ಮಾವಿನ ಎಲೆ ಯಾವುದಾದ್ರೂ ಇಟ್ಟರು ಪರವಾಗಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿರುವಂಥ ಎಲೆನ ಇಡಬೇಕು. ಆದಷ್ಟು ಬಿಡಿ ಹೂಗಳನ್ನು ತಗೊಳ್ಳಿ. ಪ್ರತಿದಿನ ಕೆಂಪು ಹೂಗಳು ಮತ್ತು ಹಳದಿ ಬಣ್ಣದ ಹೂಗಳು, ಬಿಡಿ ಹೂಗಳು ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಳ್ಳಿ. ಆದಷ್ಟು ಬಿಡಿ ಹೂಗಳನ್ನು ತಗೊಳ್ಳಿ. ಇಡೋದಕ್ಕೆ ಆಗಿರ್ಬೋದು ಮತ್ತು ತೆಗೆಯೋದಕ್ಕೆ ಆಗಿರ್ಬೋದು, ನಿಮಗೆ ಸುಲಭವಾಗಿರುತ್ತೆ. ಪ್ರತಿದಿನ ಸಂಜೆನೇ ಪೂಜೆ ಮಾಡಬೇಕು. ಕೆಲಸಕ್ಕೆ ಹೋಗೋರು ಕೂಡ ಕೆಲಸವನ್ನು ಮುಗಿಸ್ಕೊಂಡು ಬಂದು ಸಂಜೆ 7 ಗಂಟೆ ನಂತರ ಕೂಡ ನೀವು ಮನೆಯಲ್ಲಿ ಪೂಜೆ ಮಾಡ್ಕೋಬೋದು. ಇನ್ನು ನವರಾತ್ರಿಯಲ್ಲಿ ಹೊಸ್ಲಿನ ಪೂಜೆ ಮಾಡ್ತೀವಿ ಅನ್ನೋರು ಕೂಡ ಅಷ್ಟೇ, ಸಂಜೆ 5:30 ನಂತರ ಹೊಸ್ಲಿನ ಪೂಜೆನ ಮಾಡ್ಕೋಬೋದು. ಪ್ರತಿದಿನ ಸಂಜೆ ಹೊಸ್ಲು ಪೂಜೆ ಮಾಡಬೇಕು. ಮನೆ ಒಳಗೂ ಕೂಡ ದೀಪ ಹಚ್ಚಿ ಪೂಜೆನ ಮಾಡಬೇಕು. ಏನಾದರೂ ಒಂದು ನೈವೇದ್ಯವನ್ನು ಇಡಿ. ಅದಾದ ನಂತರ ಪ್ರತಿದಿನ ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡಬೇಕು. ನಿಮ್ಮ ಹತ್ತಿರ ಆ ಬುಕ್ ಇಲ್ಲ ಅಂದರೆ ದೇವಿಯ ಕಥೆ ಆಗಿರ್ಬೋದು, ದುರ್ಗಾ ಅಷ್ಟೋತ್ತರ ಆಗಿರ್ಬೋದು, ಅಥವಾ ದುರ್ಗಾ ಸ್ತುತಿಗಳೇ ಆಗಿರ್ಬೋದು, ಇಲ್ಲ ಮಂಗಳ ಚಂಡಿಕಾ ಸ್ತೋತ್ರ, ದೇವಿಗೆ ಸಂಬಂಧಿಸಿದಂಥ ಸ್ತೋತ್ರಗಳನ್ನು ಮಂತ್ರಗಳನ್ನು ಪಾರಾಯಣ ಮಾಡಬೇಕು. ನಿಮ್ಮ ಹತ್ತಿರ ಲಲಿತಾ ಸಹಸ್ರನಾಮದ ಬುಕ್ ಇಟ್ಕೊಂಡಿದ್ರೆ, ನೀವು ಚೆನ್ನಾಗಿ ಕಲ್ತಿದ್ದೀರಾ ಅಂದರೆ ಪ್ರತಿದಿನ ಕೂಡ ಅಂದರೆ 9 ದಿನಗಳು ಕೂಡ ಲಲಿತಾ ಸಹಸ್ರನಾಮವನ್ನು ಸಂಜೆ ಪಾರಾಯಣ ಮಾಡಬೇಕು. ಇದಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. 4-5 ಜನ ಒಟ್ಟಿಗೆ ಸೇರಿ ಒಂದೊಂದು ದಿನ ಒಬ್ಬೊಬ್ಬರು ಮನೆಯಲ್ಲಿ ಅಂತ ಗುಂಪಾಗಿ ಪಾರಾಯಣ ಮಾಡೋದ್ರಿಂದ ತುಂಬ ಒಳ್ಳೆಯದು. ನವರಾತ್ರಿ ಸಮಯದಲ್ಲಿ ಈ ಥರ ನಾವು ಆಚರಣೆ ಮಾಡೋದ್ರಿಂದ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ. ಈ ಒಂದು ವೈಬ್ರೇಷನ್ನಿಂದ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಈ ರೀತಿಯಲ್ಲಿ ಸರಳವಾಗಿ ಆಚರಣೆ ಮಾಡ್ಕೋಬೇಕು. ಇಲ್ಲ ಇದು ಯಾವುದು ಬರೋದಿಲ್ಲ ಅಂತ ಅಂದರೆ ನಮಗೆ ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ದುರ್ಗಾ ಅಷ್ಟೋತ್ತರನ, ಅದನ್ನು ನೀವು ಬರೆದುಕೊಂಡ್ಬಿಟ್ಟು ಅಷ್ಟೋತ್ತರನ ಮಾಡ್ಕೊಳ್ಳಿ. ಬಿಡಿ ಹೂಗಳಿಂದ ಅರ್ಚನೆಯನ್ನು ಮಾಡ್ಬೋದು, ಅಥವಾ ಕುಂಕುಮಾರ್ಚನೆ ಕೂಡ ಮಾಡ್ಕೋಬೋದು, ಅಥವಾ ಹೂ ಮತ್ತು ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಪೂರ್ತಿ ಅಷ್ಟೋತ್ತರವನ್ನು ಹೇಳಿದ ಮೇಲೆ ಆ ನಂತರ ಹೂ ಅಕ್ಷತೆನ ಕಳಶದ ಮೇಲೆ ಹಾಕಿ. ಈ ಥರ ನಾವು ಸರಳವಾಗಿ ಆಚರಣೆಯನ್ನು ಮಾಡ್ಕೋಬೋದು. ತುಂಬಾ ಒಳ್ಳೆಯದು. ಪ್ರತಿದಿನ ಪೂಜೆ ಆದ ನಂತರ ಮುತ್ತೈದೆಯರಿಗೆ ತಾಂಬೂಲ ಕೊಡಬಹುದಾ ಅಂತಂದರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ನಿಮಗೆ ಶಕ್ತಿಗೆ ಅನುಸಾರ ಮಾಡ್ಕೋಬೋದು. ಯಾರಾದರೂ ಅವರಾಗೆ ಬಂದೆ ಬರೀ ಕೈರಂತೂ ಕಳಿಸೋದಕ್ಕೆ ಹೋಗಬೇಡಿ, ತಾಂಬೂಲನ ಕೊಟ್ಬಿಟ್ಟು ಕಳಿಸಿ. ದುರ್ಗಾಷ್ಟಮಿ ದಿನ ಮತ್ತು ಕನ್ಯಾ ಪೂಜೆ ಮಾಡುವಂಥ ದಿನ ಪುಟ್ಟ ಮಕ್ಕಳನ್ನ ಕರೆದ್ಬಿಟ್ಟು ಮುತ್ತೈದೆಯರನ್ನು ಕರೆದ್ಬಿಟ್ಟು ಕುಂಕುಮನ ಕೊಡ್ಬೋದು. ಇದಿಷ್ಟು ಕೂಡ ಈ ವರ್ಷದಿಂದ ಅಂದರೆ 2025ರಿಂದ ನವರಾತ್ರಿ ಆಚರಣೆ ಮಾಡುವಂಥವ್ರು ಹೊಸೊಬ್ಬರು ಯಾರ್ಯಾರಿದ್ದೀರೋ ಅವರೆಲ್ಲರೂ ಕೂಡ ಈ ರೀತಿ ಸರಳವಾಗಿ ಪೂಜೆನ ಮಾಡ್ಕೋಬೋದು. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.